Channels Namaskara. I'm Ramesh Pujari, welcoming you all to our educational channel Success Academy Jamkhandi, where learning meets inspiration. Over the past few years, we've been curating a rich set of videos covering various subjects, from grammar and idioms to literature, exam tips, and cinematic storytelling. If you're preparing for NET, KSET, PU lecturer, GPSTR, HSTR, TET, CTET posts, or simply love learning and high school or college students also preparing for competitive exams, you're in the right place. Head over to our playlists or check our channel's playlist. Each subject has been thoughtfully organized so you can watch them one by one at your own pace. Whether you're here for vocabulary tips, T.S. Eliot's poetry breakdown, or something rooted in Canada storytelling, I've got you covered. So, grab your notes, bring your curiosity, and let's begin today's class. ನಮಸ್ಕಾರ. ಇವತ್ತು ನಾವು ವ್ಯವಸ್ಥಾಪನೆ ಅಂದ್ರೆ ಮ್ಯಾನೇಜ್ಮೆಂಟ್ನ ಮೂಲಭೂತ ತತ್ವಗಳ ಬಗ್ಗೆ ಮಾತಾಡೋಣ. ನಮ್ಮ ಹತ್ರ ಇಂಟ್ರೊಡಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಟೆಕ್ಸ್ಟ್ನ ಕೆಲವು ಭಾಗಗಳಿವೆ. ಆದ್ರೆ ಬರೀ ಥಿಯರಿ ಹೇಳೋ ಬದಲು ಒಂದು ನಿಜವಾದ ಕಥೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ ಅಂದ್ಕೊಂಡಿದೀವಿ. ಒಳ್ಳೆ ಐಡಿಯಾ. ಹೌದು. ದಕ್ಷಿಣ ಸಿಕ್ಕಿಂನ ಸ್ಮಿತಾ ರೈ ಮತ್ತೆ ಅವರ ನಾಮ್ಚಿ ಡಿಸೈನರ್ ಕ್ಯಾಂಡಲ್ಸ್ ಆ ಕಥೆ ಮೂಲಕ ಮ್ಯಾನೇಜ್ಮೆಂಟ್ ಅಂದ್ರೇನು, ಅದು ಯಾಕೆ ಇಂಪಾರ್ಟೆಂಟ್ ಅಂತ ನೋಡೋಣ. ಖಂಡಿತ. ಯಾಕಂದ್ರೆ ನೀವು ಹೇಳಿದಾಗೆ ಮ್ಯಾನೇಜ್ಮೆಂಟ್ ಅಂದ್ರೆ ಅದು ಬರೀ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿಗೆ ಮಾತ್ರ ಸೀಮಿತ ಅಲ್ಲ. ಹೌದು, ಅದನ್ನೇ ನಾನು ಹೇಳಕ್ ಬಂದೆ. ಅದೊಂದು ಯೂನಿವರ್ಸಲ್ ಪ್ರಾಸೆಸ್, ಎಲ್ಲ ಕಡೆ ಇರುತ್ತೆ. ಸ್ಮಿತಾ ರೈ ಅವರ ನಿಜ ತೋರಿಸುತ್ತೆ. ನಿಜ. ಯಾವುದೇ ಸಂಸ್ಥೆ, ಅದು ಸ್ಕೂಲ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಅಥವಾ ನಾಮ್ಚಿ ಅಂತ ಒಂದು ಸಣ್ಣ ಕ್ಯಾಂಡಲ್ ಬಿಸ್ನೆಸ್ ಆದ್ರೂ ಸರಿ, ಸಕ್ಸಸ್ ಅನ್ನೋದು ಸುಮ್ಮನೆ ಕರೆಕ್ಟ್. ಅದಕ್ಕೊಂದು ಸಿಸ್ಟಮ್ಯಾಟಿಕ್ ಎಫರ್ಟ್ ಬೇಕು. ಆ ಎಫರ್ಟ್ಗೆ ನಾವು ವ್ಯವಸ್ಥಾಪನೆ ಅಂದ್ರೆ ಮ್ಯಾನೇಜ್ಮೆಂಟ್ ಅಂತ ಕರೆಯೋದು. ಹೌದು. ಈಗ ಸ್ಮಿತಾ ರಾಯ್ ಅವ್ರ ಕಥೆನೇ ತಗೊಂಡ್ರೆ, ದಕ್ಷಿಣ ಸಿಕ್ಕಿಂನ ನಾಮ್ಚಿ ಅನ್ನೋ ಹಳ್ಳಿ ಕಡೆಯವರು, 38 ವರ್ಷದ ಮಹಿಳೆ, ಮೇಣದ ಬತ್ತಿ, ಅದರಲ್ಲೂ ಡಿಸೈನರ್ ಕ್ಯಾಂಡಲ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಆದ್ರೆ ಅವ್ರ ಗುರಿ ಬರೀ ಬಿಸ್ನೆಸ್ ಮಾಡೋದಷ್ಟೇ ಆಗಿರ್ಲಿಲ್ಲ, ತಮ್ಮೂರಿನ ಬಡ ಹೆಣ್ಣು ಮಕ್ಕಳಿಗೆ, ನಿರುದ್ಯೋಗಿಗಳಿಗೆ ಹೆಲ್ಪ್ ಮಾಡಬೇಕು ಅನ್ನೋದಿತ್ತು. ಇದು ಬಹಳ ಮುಖ್ಯವಾದ ಪಾಯಿಂಟ್. ಬರೀ ಲಾಭ ಅಷ್ಟೇ ಅಲ್ಲ, ಒಂದು ಸೋಷಿಯಲ್. ಎಕ್ಸಾಕ್ಟ್ಲಿ. 2012ರಲ್ಲಿ ಅವರು NDFI ಅಂದ್ರೆ ಈಶಾನ್ಯ ಅಭಿವೃದ್ಧಿ ಹಣಕಾಸು ನಿಗಮ ಅಂತಾರಲ್ಲ, ಅದರ ಮ್ಯಾನೇಜರ್ನ ಭೇಟಿ ಮಾಡ್ತಾರೆ. NEDFI ಅವರು ಸ್ಕಿಲ್ ಡೆವಲಪ್ಮೆಂಟ್, ಇನ್ಕಮ್ ಜನರೇಷನ್ಗೆಲ್ಲ ಸಪೋರ್ಟ್ ಮಾಡ್ತಾರಲ್ವಾ? ಹೌದು. ಅದೇ ಆ ಭೇಟಿ ಒಂದು ಟರ್ನಿಂಗ್ ಪಾಯಿಂಟ್ ಆಯ್ತು. ತಮ್ಮ ಹವ್ಯಾಸವನ್ನೇ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಿ ಸುತ್ತಮುತ್ತಲಿನ ಮಹಿಳೆಯರನ್ನು ಸೇರಿಸಿಕೊಂಡು ನಾಮ್ಚಿ ಡಿಸೈನರ್ ಕ್ಯಾಂಡಲ್ಸ್ ಶುರು ಮಾಡ್ತಾರೆ. ಆದ್ರೆ ದಾರಿ ಅಷ್ಟು ಸುಲಭ ಇರ್ಲಿಲ್ಲ ಅನ್ಸುತ್ತೆ. ಖಂಡಿತ ಇರ್ಲಿಲ್ಲ. ನೆಡ್ಫಿ, ಬೇರೆ ಕಡೆಯಿಂದ ಫಿನಾನ್ಸ್ ಸಿಕ್ಕಿದ್ರು ತುಂಬಾ ಪ್ರಾಬ್ಲಮ್ಸ್, ಹ್ಯಾರಸ್ಮೆಂಟ್ ಕೂಡ ಫೇಸ್ ಮಾಡಬೇಕಾಯ್ತು ಅಂತ ಮೂಲದಲ್ಲಿ ಹೇಳಿದೆ. ಓ ಹೌದಾ? ಆದ್ರೂ ಅವರು ಬಿಡ್ಲಿಲ್ಲ, ಯಶಸ್ಸು ಸಾಧಿಸಿದ್ರು. ಅದ್ಭುತ. ಇಲ್ಲಿ ನಾವು ಗಮನಿಸಬೇಕಾದ್ದು, ಆ ಎಲ್ಲಾ ಅಡೆತಡೆಗಳ ಮಧ್ಯನೂ ಒಂದು ಟೀಮ್ ಕಟ್ಟಿದ್ರು, ಅದರಲ್ಲೂ 100% ವಾವ್. ದೀಪಾವಳಿ ಟೈಮ್ಗಂತೂ ಸ್ಪೆಷಲ್ ಕ್ಯಾಂಡಲ್ಸ್ ಮಾಡ್ತಾರೆ. ಅವರ ಈ ಪ್ರಯತ್ನಕ್ಕೆ 2015-16ರಲ್ಲಿ ಸಿಕ್ಕಿಂನ ನಾರ್ತ್ ಈಸ್ಟ್ ವುಮನ್ ಎಂಟರ್ಪ್ರೆನ್ಯೂರ್ ಆಫ್ ದ ಗ್ರೇಟ್ ಅಂತು. ಗ್ರೇಟ್. ಆಮೇಲೆ 2018ರಲ್ಲೂ ದೆಹಲಿಯಲ್ಲೂ ಒಂದು ಗೌರವ ಸಿಕ್ಕಿದೆ. ಹಾಗಾದ್ರೆ ಈ ಸ್ಮಿತಾ ರಾಯ್ ಅವರು ದಿನಾ ಮಾಡ್ತಿದ್ದ ಕೆಲ್ಸಗಳೇನು? ಈಗ ಹಬ್ಬ ಬರ್ತಿದೆ ಅಂದ್ರೆ ಯಾವ ಡಿಸೈನ್ ಮಾಡ್ಬೇಕು, ಎಷ್ಟು ಮಾಡ್ಬೇಕು ಅಂತ ಪ್ಲಾನಿಂಗ್ ಮಾಡೋದು, ಅದಕ್ಕೆ ಬೇಕಾದ ದುಡ್ಡು, ಸಾಮಾನು, ಕೆಲ್ಸದವರನ್ನು ಹೊಂದಿಸೋದು, ಆರ್ಗನೈಸಿಂಗ್, ಸಪ್ಲೈಯರ್ಸ್ ಜೊತೆ ಮಾತಾಡೋದು, ಕಸ್ಟಮರ್ಸ್ ಫೀಡ್ಬ್ಯಾಕ್ ತಗೊಳ್ಳೋದು, ಇದೆಲ್ಲ ಮ್ಯಾನೇಜ್ಮೆಂಟ್ ಅಲ್ವಾ? ಖಂಡಿತವಾಗಿಯೂ ಅದೇ ಮ್ಯಾನೇಜ್ಮೆಂಟ್. ಸ್ಮಿತಾ ಅವರು ಬಹುಶಃ ನಾನು ಮ್ಯಾನೇಜ್ಮೆಂಟ್ ಮಾಡ್ತಿದ್ದೀನಿ ಅಂತ ಫಾರ್ಮಲ್ ಆಗಿ ಅಂದ್ಕೊಂಡಿರ್ಲಿಕ್ಕಿಲ್ಲ. ಹೌದು. ಆದ್ರೆ ಅವ್ರು ಮಾಡ್ತಾ ಇದ್ದಿದ್ದೆ ಅದನ್ನೇ. ಈಗ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅಂತ ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಸಂಸ್ಥೆಯ ಗುರಿಗಳನ್ನ ಸಾಧಿಸೋಕೆ ಚೇಂಜ್ ಆಗ್ತಿರೋ ಪರಿಸರದಲ್ಲಿ ನಮ್ಮತ್ರ ಇರೋ ಲಿಮಿಟೆಡ್ ರಿಸೋರ್ಸಸ್ ಅಂದ್ರೆ ದುಡ್ಡು, ಜನ, ವಸ್ತುಗಳು, ಇದೆಲ್ಲ ಬಳಸಿ ಬೇರೆಯವರ ಮೂಲಕ ಮಾಡಿಸ್ಕೊಳ್ಳೋ ಪ್ರೋಸೆಸ್. ಇದರಲ್ಲಿ 2 ಮುಖ್ಯವಾದ ಪದಗಳು ಬರ್ತವೆ: ಪರಿಣಾಮಕಾರಿ ಅಂದ್ರೆ ಎಫೆಕ್ಟಿವ್, ಮತ್ತೆ ದಕ್ಷ ಅಂದ್ರೆ ಎಫಿಷಿಯಂಟ್. ಪರಿಣಾಮಕಾರಿ ಮತ್ತು ದಕ್ಷ, ಎಫೆಕ್ಟಿವ್ ಮತ್ತು ಎಫಿಷಿಯಂಟ್, ಇವೆರಡಕ್ಕೂ ವ್ಯತ್ಯಾಸ ಇದೆಯಾ? ಸ್ಮಿತಾ ಅವ್ರ ಕೇಸ್ನಲ್ಲಿ ಹೇಗೆ ಅಪ್ಲೈ ಆಗುತ್ತೆ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೋಡಿ,
ಪರಿಣಾಮಕಾರಿ ಎಫೆಕ್ಟಿವ್ ಅಂದ್ರೆ ಸರಿಯಾದ ಕೆಲಸ ಮಾಡೋದು, ಅಂದುಕೊಂಡಿದ್ದನ್ನ ಸಾಧಿಸೋದು. ಅಂದ್ರೆ ಗುರಿ ಮುಟ್ಟೋದು. ಹೌದು. ಸ್ಮಿತಾ ಅವರು ಒಳ್ಳೆ ಕ್ಯಾಂಡಲ್ ಮಾಡಿ ಮಾರಿ ಪ್ರಾಫಿಟ್ ಮಾಡಿದ್ದು ಅದು ಎಫೆಕ್ಟಿವ್ನೆಸ್. ಆದ್ರೆ ದಕ್ಷತೆ ಅಂದ್ರೆ ಆ ಕೆಲಸವನ್ನೇ ಕಮ್ಮಿ ರಿಸೋರ್ಸ್ ಬಳಸಿ ಆದಷ್ಟು ವೇಸ್ಟ್ ಮಾಡದೆ ಸರಿಯಾದ ರೀತಿಯಲ್ಲಿ ಮಾಡೋದು. ಓಕೆ. ಸ್ಮಿತಾ ಅವರು ಕಡಿಮೆ ಬಂಡವಾಳದಲ್ಲಿ ಗ್ರಾಮೀಣ ಮಹಿಳೆಯರನ್ನೇ ಟ್ರೈನ್ ಮಾಡಿ ಕಡಿಮೆ ಖರ್ಚಲ್ಲಿ ಒಳ್ಳೆ ಕ್ವಾಲಿಟಿ ಕ್ಯಾಂಡಲ್ ಮಾಡಿದ್ದು ಅವರ ದಕ್ಷತೆಗೆ ಸಾಕ್ಷಿ. ಸಣ್ಣ ಬಿಸ್ನೆಸ್ಗಳಿಗೆ ಇದು ತುಂಬಾ ಮುಖ್ಯ ಅಲ್ವಾ? ರಿಸೋರ್ಸ್ ಕಡಿಮೆ ಇರುತ್ತೆ. ಖಂಡಿತ. ದಕ್ಷತೆ ಇಲ್ಲ ಅಂದ್ರೆ ಸಸ್ಟೇನ್ ಆಗೋದೇ ಕಷ್ಟ. ಹಾಗಾದ್ರೆ ಈ ಎಫೆಕ್ಟಿವ್ ಮತ್ತೆ ಎಫಿಷಿಯಂಟ್ ಆಗಿ ಗುರಿ ತಲುಪೋ ಪ್ರಾಸೆಸ್ ಏನಿದೆ ಅಂದ್ರೆ ಈ ಮ್ಯಾನೇಜ್ಮೆಂಟ್, ಇದು ಸ್ಮಿತಾ ಅವರ ಸಣ್ಣ ಬಿಸ್ನೆಸ್ಗೆ ಅಷ್ಟೇನಾ ಅಥವಾ ಎಲ್ಲಾ ಕಡೆನೂ ಇದೇ ಥರ ಇರುತ್ತಾ? ಖಂಡಿತ ಎಲ್ಲ ಕಡೆಗೂ ಅನ್ವಯಿಸುತ್ತೆ. ಅದಕ್ಕೆ ಇದನ್ನ ಸಾರ್ವತ್ರಿಕ ಪ್ರಕ್ರಿಯೆ ಅಂದ್ರೆ ಯೂನಿವರ್ಸಲ್ ಪ್ರೋಸೆಸ್ ಅನ್ನೋದು. ಓ. ಸ್ಮಿತಾ ಅವರ ಕ್ಯಾಂಡಲ್ ಬಿಸ್ನೆಸ್ಸಿಂದ ಹಿಡಿದು ಒಂದು ದೊಡ್ಡ ಸಾಫ್ಟ್ವೇರ್ ಕಂಪನಿ, ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಥವಾ ಒಂದು ಸ್ಕೂಲ್ ಪ್ರಿನ್ಸಿಪಲ್ ಸ್ಕೂಲ್ ನಡೆಸೋ ರೀತಿ ಎಲ್ಲದರಲ್ಲೂ ಈ ಬೇಸಿಕ್ ಪ್ರಿನ್ಸಿಪಲ್ಸ್ ಇರುತ್ತೆ. ಹೌದು. ಗುರಿ ಬೇರೆ ಇರ್ಬೋದು, ಸ್ಕೇಲ್ ಬೇರೆ ಇರ್ಬೋದು, ರಿಸೋರ್ಸಸ್ ಬೇರೆ ಇರ್ಬೋದು, ಆದ್ರೆ ಯೋಜನೆ, ಸಂಘಟನೆ, ನಾಯಕತ್ವ, ನಿಯಂತ್ರಣ, ಈ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಇರಲೇಬೇಕು. ಸರಿ ಸರಿ. ಅಂದ್ರೆ ನಾಮ್ಶಿ ಡಿಸೈನರ್ ಕ್ಯಾಂಡಲ್ಸ್ನ ಯಶಸ್ಸು ಸುಮ್ನೆ ಲಕ್ ಅಥವಾ ಆಕಸ್ಮಿಕ ಅಲ್ಲ. ಖಂಡಿತ ಅಲ್ಲ. ಬಡಲಿಗೆ ಸ್ಮಿತಾ ರೈ ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ದೆಯೋ ಅವರು ಅಳವಡಿಸ್ಕೊಂಡ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ನ ರಿಸಲ್ಟ್ ಅದು. ಕರೆಕ್ಟ್. ಇಲ್ಲಿ ಇನ್ನೊಂದು ವಿಷಯನೂ ಇರ್ಬೋದಲ್ಲ, ಈಗ ಬಿಸ್ನೆಸ್ ಬೆಳೀತಾ ಹೋದಂತೆ ಒಬ್ರೇ ಎಲ್ಲ ನೋಡ್ಕೊಳ್ಳೋಕ್ಕಾಗಲ್ಲ. ನಿಜ. ಆಗ ಬೇರೆ ಬೇರೆ ಲೆವೆಲ್ ಮ್ಯಾನೇಜರ್ಸ್ ಬರ್ತಾರೆ. ಈಗ ಟಾಪ್ ಲೆವೆಲ್ನವರು ಲಾಂಗ್ ಟರ್ಮ್ ಪ್ಲಾನಿಂಗ್, ಸ್ಟ್ರಾಟಜಿ ಬಗ್ಗೆ ಯೋಚಿಸ್ತಾರೆ. ಕೆಳಗಡೆ ಇರೋರು ಡೇ ಟು ಡೇ ಕೆಲಸಗಳನ್ನ ನೋಡ್ಕೊಳ್ತಾರೆ. ಸರಿಯಾಗಿ ಹೇಳಿದ್ರಿ. ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಕಂಟಿನ್ಯೂಯಸ್, ಡೈನಾಮಿಕ್ ಪ್ರೋಸೆಸ್. ಅದು ಬರೀ ಒಂದು ಟೆಕ್ನಿಕ್ಗಳ ಲಿಸ್ಟ್ ಅಲ್ಲ. ಬದಲಾಗೋ ಪರಿಸ್ಥಿತಿಗೆ ಹೊಂದಿಕೊಂಡು ಗುರಿಗಳನ್ನ ಇಫೆಕ್ಟಿವ್ ಆಗಿ, ಎಫಿಷಿಯಂಟ್ ಆಗಿ ಸಾಧಿಸೋಕೆ ಹೆಲ್ಪ್ ಮಾಡೋ ಒಂದು ಫ್ರೇಮ್ವರ್ಕ್. ಮುಖ್ಯವಾಗಿ ಇದು ಬೇರೆ ಬೇರೆ ವ್ಯಕ್ತಿಗಳು ಒಟ್ಟಿಗೆ ಸೇರಿ ಅವರ ಬೆಸ್ಟ್ ಕಾಂಟ್ರಿಬ್ಯೂಷನ್ ಕೊಡೋಕೆ ಹೆಲ್ಪ್ ಮಾಡತ್ತೆ. ಅದ್ಭುತವಾಗಿ ವಿವರಿಸಿದ್ರಿ. ಸ್ಮಿತಾ ಅವರ ಕಥೆ ಇದಕ್ಕೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್. ಖಂಡಿತ. ಹಾಗಾದ್ರೆ ಈ ಚರ್ಚೆ ಮುಗಿಸೋ ಮೊದಲು ನಮ್ಮ ಕೇಳುಗರು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ. ಓಕೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಮ್ಮ ದಿನನಿತ್ಯದ ಜೀವನದಲ್ಲಿ, ಅದು ಮನೆಯ ಖರ್ಚು ನಿಭಾಯಿಸೋದಾಗಿರ್ಲಿ, ನಮ್ಮ ಪರ್ಸನಲ್ ಗೋಲ್ಸ್ ಪ್ಲಾನ್ ಮಾಡೋದಾಗಿರ್ಲಿ, ನಾವು ಎಷ್ಟೊಂದು ಮ್ಯಾನೇಜ್ಮೆಂಟ್ ತತ್ವಗಳನ್ನ ನಮ್ಗೆ ಗೊತ್ತಿಲ್ಲದೆ ಪ್ರತಿದಿನ ಬಳಸ್ತಾ ಇರ್ತೀವಿ ಅಲ್ವಾ?